ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಪ್ರಾಪರ್ಟಿ DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತೆ ಪ್ರಾಪರ್ಟಿ ಇದು. ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ವೆಲ್ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ ಡೈಮೆನ್ಷನ್ 40 × 32 ಬರುತ್ತೆ. ರೋಡ್ ಬೈ 40 ಬರುತ್ತೆ, ಲೆಂತ್ ಬೈ 32 ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1280 ಸ್ಕ್ವೇರ್ ಫೀಟ್ ಇದೆ. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ ಕೂಡ 2 BHK ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರೆ ತುಂಬ ಯೂನಿಕ್ ಆಗಿದೆ. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಸೊ ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಇರೋದಿಲ್ಲ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 16 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. 16 ಪಿಲ್ಲರ್ ಯೂಸ್ ಮಾಡಿದ್ದಾರೆ. ಆಲೋ ಬ್ರಿಕಲ್ಲಿ ಕಟ್ಟಿರೋದು. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ರೋಡಿಂದ ಕೂಡ ನೋಡ್ಬೋದು, ಹೈಟ್ ಕೂಡ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 2.5 ಫೀಟ್ ಹೈಟ್ ಕೂಡ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಫ್ಯೂಚರೆಲ್ಲ ಏನು ಪ್ರಾಬ್ಲಮ್ ಆಗ್ದಿರ. ಸೊ ಮೇನ್ ಗೇಟ್ ಇದು ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಅನ್ಸೇ ಓಪನ್ ಗೇಟ್ ಇರುತ್ತೆ. 60 mm ಐರನ್ ಯೂಸ್ ಮಾಡಿದ್ದಾರೆ ಗೇಟ್ಗೆಲ್ಲನೂ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ ಸಂಪ್ ಕೂಡ ಮಾಡಿದರೆ. ಸಂಪ್ ಬಂದ್ಬಿಟ್ಟು 18,000 ಲೀಟರ್ ಕೆಪಾಸಿಟಿ, 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಬೋರ್ವೆಲ್ ಕೂಡ ಅಷ್ಟೇ ಆಲ್ರೆಡಿ ರನ್ನಿಂಗ್ ಇದೆ. ಒಳ್ಳೆ ವಾಟರ್ ಕೂಡ ಇದೆ. ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ, ಅದು ಕೂಡ ವಾಟರ್ ಬರ್ತಿದೆ. ಸೊ ಪಾರ್ಕಿಂಗ್ ಕೂಡ ಅಬ್ಸರ್ವ್ ಮಾಡೋದು. 3 ಕಾರ್ ಹಾಕೋಬೋದು. 3 ಕಾರ್ನ ಪಾರ್ಕ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಒಂದು 8 ರಿಂದ 9 2 ವೀಲರ್ ಕೂಡ ಹಾಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x4. ಸೊ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಮನೆಗೂ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪಾರ್ಟಿಷನ್ ಮಾಡಿ ಸೊ ನೀಟಾಗಿ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿ ಪಾರ್ಟಿಷನ್ ಕೂಡ ಮಾಡಿದ್ದಾರೆ. ಮನೆ ಸುತ್ತಲೂ ನೋಡ್ಬೋದು ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಸೊ ಮನೆ ಟೋಟಲ್ ಎಲ್ಲ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಟೋಟಲ್ ಬಂದ್ಬಿಟ್ಟು 5 ಮೀಟರ್ಸ್ ಬರುತ್ತೆ. 4 ಮನೆಗೆ ಬರುತ್ತೆ, ಒಂದು ಇಂಡಿವಿಜುವಲ್ ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡ್ತಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಸೊ ಅದು ಕೂಡ ಅಷ್ಟೇ ಸೆಮಿ ಫರ್ನಿಶ್ಡ್ ಇರುತ್ತೆ. ಇದು ಮೈನ್ ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕಿಂಗ್ ಎಲ್ಲ ಸಹ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ 1 BHK ಹಾಲ್ ಇದು. ಸೊ ಹಾಲಲ್ಲಿ ಕೂಡ ನೋಡ್ಬೋದು TV ಯೂನಿಟ್ ಕೊಟ್ಟಿದ್ದಾರೆ, POP ಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲ 3 ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿರೋದು, ಅಲ್ಯೂಮಿನಿಯಂ ವಿಂಡೋಸ್ ಎಲ್ಲನೂ. ಇದು ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಕ್ವಶನ್ ಅಪ್ ಟು ರೂಪನ್ನು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಸೊ ಬ್ರ್ಯಾಂಡೆಡ್ ಸೆರಾ ಫಿಟ್ಟಿಂಗ್ಸ್ ಹಾಕ್ಕೊಟ್ಟು ಟ್ಯಾಪ್ಸ್ ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ವೆಸ್ಟರ್ನ್ ಟಾಯ್ಲೆಟ್ ಬರುತ್ತೆ. ರೂಮ್ ಇದು ರೂಮ್ ಸೈಜ್ ಕೂಡ ತುಂಬ ಡೀಸೆಂಟ್ ಆಗಿದೆ. ಲೈಕ್ ನಿಮಗೆ ಇದು 9x10 ಬರುತ್ತೆ ರೂಮ್ ಸೈಜ್ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ವಿತ್ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಕಿಚನ್, ಇದು ಮಾಡರ್ನ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು SS ಬಾಸ್ಕೆಟ್ಸ್, ಮೇಲ್ಗಡೆ 2 ಕಡೆ ಲಾಫ್ಟ್, ಮಿಡ್ ಯೂನಿಟ್ ಮತ್ತು ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಆಲ್ಮೋಸ್ಟ್ ಬಿಲ್ಡಿಂಗ್ ಕೂಡ ರೆಡಿ ಟು ಮೂವ್ ಇದೆ. ಸೊ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಸೊ 95% ಕಂಪ್ಲೀಟ್ ಆಗಿದೆ ಬಿಲ್ಡಿಂಗ್ ಇದು. ರೆಡಿ ಟು ಮೂವ್ ಇದೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಸ್ಟೆಪ್ಸ್ ಕೂಡ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದೆ. ಸ್ಟೆಪ್ಸ್ಗೆಲ್ಲೂ 3.5 ಫೀಟ್ ಕೊಟ್ಟಿದ್ದಾರೆ ಸ್ಟೆಪ್ಸ್ ಕೂಡ. ಸೊ ರೈಲಿಂಗ್ಸ್ ಎಲ್ಲ SS ಬರುತ್ತೆ ಇದಕ್ಕೆಲ್ಲೂ. JSL ಕಂಪ್ನಿದೆ, SS ಪ್ರೊವೈಡ್ ಮಾಡ್ತಾರೆ. ಸೊ ಇದು ಫಸ್ಟ್ ಫ್ಲೋರ್ ಇದು. ಸೊ ಫಸ್ಟ್ ಫ್ಲೋರ್ ಪ್ಯಾಸೇಜ್ ಕೂಡ ನೋಡ್ಬೋದು 6 ಫೀಟ್ ಇದೆ. 6 ಫೀಟ್ ಇದೆ ಲೆಂತ್ ಬಂದ್ಬಿಟ್ಟು. ತುಂಬ ಸ್ಪೇಸಿಯಸ್ ಆಗಿದೆ ಪ್ಯಾಸೇಜ್ ಕೂಡ. ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿ ವಿಟ್ರಿಫೈಡ್ ಟೈಲ್ಸ್ ಇದು 2x4. ಸೊ ಈ ಕಡೆ ಲೆಫ್ಟ್ ಸೈಡ್ ಕೂಡ ನೋಡ್ಬೋದು ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ ಬಂದ್ಬಿಟ್ಟು ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕಲ್ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಹ್ಯಾಂಡ್ ಮೇಡ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ ಇದು. ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಹಾಕಿದ್ದಾರೆ. ಸೊ ಹಾಲಲ್ಲಿ ಕೂಡ ನೋಡ್ಬೋದು. ಸೊ ಒಂದು ಬ್ಯೂಟಿಫುಲ್ POP ಕೂಡ ಮಾಡಿದ್ದಾರೆ. ಹಾಲ್ ಕೂಡ ನೋಡೋದು ತುಂಬ ಸ್ಪೇಸಿಯಸ್ ಆಗಿದೆ ಹಾಲ್ ಕೂಡ. ಸೊ ಡೈಮೆನ್ಷನ್ ಡೀಸೆಂಟ್ ಆಗಿದೆ. 2 BHK ಮಾಡೋದ್ರಿಂದ ಎಲ್ಲ ರೂಮ್ಸು ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಹಾಲಲ್ಲಿ 3 ವಿಂಡೋ ಕೊಟ್ಟಿದೆ. ಫ್ರಂಟಲ್ಲಿ ಒಂದು ಕೊಟ್ಟಿದೆ ಮತ್ತು ರೋಡ್ ಸೈಡ್ಗೆ ಈಸ್ಟ್ ಫೇಸಿಂಗ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಎಲ್ಲನೂ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ಪೂಜಾ ರೂಮ್ ಇದು. ಸೊ ಬಾರ್ಡ್ರೆಲ್ಲ ಅಷ್ಟೇ ಪ್ಲೈವುಡ್ ಡಿಸೈನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಸಹ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ. ಇದು ಮೇನ್ ಡೋರ್ ವಾಸ್ಕಲ್ಲೆಲ್ಲ ಅಷ್ಟೇ ಟೀ ಕುಡ್ ಕೊಟ್ಟಿದ್ದಾರೆ ಪೂಜಾ ರೂಮ್ದು. ಸೊ ಇನ್ಸೈಡ್ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೆ ನೋಡ್ಬೋದು ವಿತ್ ಗೋಲ್ಡನ್ ಬೀಡಿಂಗ್ ಇದು. ಸೊ ಪೂಜಾ ರೂಮಲ್ಲಿ ಕೂಡ ಅಷ್ಟೇ POP ಕೂಡ ಮಾಡಿದ್ದಾರೆ ಚಿಕ್ಕದಾಗಿ.
ಪೂಜಾ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಸೊ ಟಿ ವಿ ಯೂನಿಟ್ ಇದು. ಸೊ ಟಿ ವಿ ಯೂನಿಟ್ ಕೂಡ ನೋಡ್ಬೋದು. ಸೊ ಫುಲ್ ವಾಲ್ಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸೀಲಿಂಗ್ ಕೂಡ ಅಷ್ಟೇ UPVC ವುಡನ್ ಫಿನಿಶಿಂಗ್ ಸೀಲಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಿಚನ್ ಕಮ್ ಡೈನಿಂಗ್ ಹಾಲ್ ಇದು. ಸೊ ಇದು ಡೈನಿಂಗ್ ಹಾಲ್ ಇದು ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಕಿಚನ್ ಇದು ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎರಡು ಕಡೆ ಲಾಫ್ಟ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. 3 ಸ್ಲೈಡಿಂಗ್ ವಿಂಡೋದು. ಸೊ ಬಾಸ್ಕೆಟ್ಸ್ ಎಲ್ಲ 10mm ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ವಿತ್ ವುಡನ್ ಬಾಸ್ಕೆಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದೆಲ್ಲ 10mm ಬಾಸ್ಕೆಟ್ಸ್ ಇದು. ಸೊ ಮ್ಯಾಕ್ಸಿಮಮ್ ಸ್ಟೋರೇಜ್ ಯುಟಿಲೈಸ್ ಮಾಡಿದ್ದಾರೆ ಮನೆಯಲ್ಲಿ. ಸೊ ಈ ಕಡೆ ವುಡನ್ ಬಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಅಷ್ಟೇ ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಸೆಮಿ ಫರ್ನಿಶ್ಡ್ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ ಸೇಮ್ ವುಡ್ ವರ್ಕ್ ಮಾಡಿದ್ದಾರೆ. ಸೊ ಕಿಚನ್ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದು. ಸೊ ಯುಟಿಲಿಟಿ ಡೋರ್ಸ್ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಇದೆಲ್ಲನೂ. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದು ಯುಟಿಲಿಟಿ ಇದು. ಸೊ ಡಿಸ್ ವಾಶ್ಗೆಲ್ಲ ಮಾಡ್ಕೋಬೋದು. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ ಯುಟಿಲಿಟಿಗೆ. ಸೊ ವಾಷಿಂಗ್ ಮಿಷಿನ್ ಪಾಯಿಂಟು, ಟ್ಯಾಪು, ಸೊ ಎಲೆಕ್ಟ್ರಿಸಿಟಿ ಪಾಯಿಂಟ್ ಕೂಡ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ 2 ರೂಮ್ ಕೊಟ್ಟಿದ್ದಾರೆ. ಬಾರ್ಡರ್ ಕೂಡ ನೋಡ್ಬೋದು. ವುಡನ್ ಫಿನಿಶಿಂಗ್ ಕೊಟ್ಟಿದೆ. ರೂಮ್ ಬಂದ್ಬಿಟ್ಟು ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಡೋರ್ಸ್ ಇರುತ್ತೆ ವಿನಿಯರ್ ಲ್ಯಾಮಿನೇಟೆಡ್ ಫ್ಲಶ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಲಾಕಿಂಗ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ಸೈಜ್ ಒಂದು 12x14 ಇದೆ ಇದು. ತುಂಬ ಸ್ಪೇಸಿಯಸ್ ಆಗಿದೆ ರೂಮ್ ಕೂಡ. 2 ವಿಂಡೋ ಕೊಟ್ಟಿದ್ದಾರೆ. ಸೊ ವಿಂಡೋಸ್ ಕೂಡ ನೋಡ್ಬೋದು. 3 ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಒಂದು ವಾಲ್ಗೆ ಫುಲ್ ಕಬೋರ್ಡ್ ಕೂಡ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟು ಮತ್ತು ಸ್ಲೈಡಿಂಗ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ TV ಇದು ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿ ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿ ರೆಸ್ಟ್ ರೂಮ್ ಇದು. ಸೊ ರೆಸ್ಟ್ ರೂಮ್ ಡೋರ್ಸ್ ಎಲ್ಲ ಅಷ್ಟೇ ವಾಟರ್ ಪ್ರೂಫಿಂಗ್ ಡೋರ್ಸ್ ಯೂಸ್ ಮಾಡಿದ್ದಾರೆ. UPVC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ತುಂಬ ಸ್ಪೇಸಿಯಸ್ ಆಗಿದೆ. ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ ಎಲ್ಲನೂ. ಸೊ ವಾಲ್ ಮೌಂಟೆಡ್ ಕಮೋಡ್ಸ್ ಜಾಗ್ವಾರ್ ಕಮೋಡ್ ಬರುತ್ತೆ. ಸೊ ಸೆರಾ ಕಮೋಡ್ ಬರುತ್ತೆ. ಸಿಂಕು ಮತ್ತು ಕಮೋಡ್ ಎಲ್ಲನೂ ಸೆರಾ ಬರುತ್ತೆ. ರಿಮೈನಿಂಗ್ ಟ್ಯಾಪ್ಸ್ ಎಲ್ಲನೂ ಜಾಗ್ವಾರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇಲ್ಲಿ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಹ್ಯಾಂಡ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಸೊ ಅದು ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಕೊಡ್ತಾರೆ. ಟ್ಯಾಪ್ಸ್ ಎಲ್ಲ ಅಷ್ಟೇ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ರೂಪರ್ಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಇದು ಅಷ್ಟೇ ಡೋರ್ಸ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ಡೋರ್ಸ್ ಪ್ರೊವೈಡ್ ಮಾಡಿ ಫ್ಲಶ್ ಡೋರ್ಸ್ ಕೊಟ್ಟಿದ್ದಾರೆ. ಮತ್ತು ವಾಸ್ಕಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇದು ರೂಮ್ ಸೈಜ್ ಕೂಡ ಅಷ್ಟೇ 14x10 ಇದೆ ಇದು ರೂಮ್ ಸೈಜ್. ಇದರೆಲ್ಲ ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ತುಂಬ ಸ್ಪೇಸಿಯಸ್ ಆಗಿದೆ ರೂಮ್ಗೆಲ್ಲೂ. ರೂಮಲ್ಲೆಲ್ಲ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಮೇಲೆಲ್ಲ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಮನೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ತುಂಬ ಒಳ್ಳೆ ಗಾರ್ಡನ್ ಟೈಪ್ ಇದೆ. ಸೊ ಎಲ್ಲ ವೇಕೆಂಟ್ ಲ್ಯಾಂಡ್ ಇದೆ. ತುಂಬ ಚೆನ್ನಾಗಿದೆ ವೆಂಟಿಲೇಷನ್ಗೆಲ್ಲೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಯಾಕೆಂದರೆ ಬ್ಯಾಕ್ ಸೈಡೆಲ್ಲ ಏನೋ ಪ್ಲಾಂಟೇಷನ್ ಮಾಡಿದ್ದಾರೆ ಎಲ್ಲನೂ. ಸೊ ಮ್ಯಾಂಗೋ ಟ್ರೀಸ್ ಆ ಥರ ಎಲ್ಲ ಇದೆ. ತುಂಬ ದೊಡ್ಡ ದೊಡ್ಡ ಟ್ರೀಸ್ ಇದೆ. ಸೊ ವಾತಾವರಣಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ವೆಂಟಿಲೇಷನ್ಗೆಲ್ಲೂ ಒಳ್ಳೆ ಗಾಳಿ ಬಲ್ಕಿರುತ್ತೆ ಮನೆಗೆ. ಸೊ ಮೇನ್ಲಿ ಈಸ್ಟ್ ಫೇಸಿಂಗ್ ಇದೆ ಮನೆ. ಸೊ ಇದು ಫಸ್ಟ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಇರುತ್ತೆ. ಸೊ ಏನು ಚೇಂಜಸ್ ಇರೋದಿಲ್ಲ. ಮನೆಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ಒಂದು ಮನೇಲಿ ಓನರ್ ಇದ್ದು ಟೋಟಲ್ ಇನ್ನು ರಿಮೈನಿಂಗ್ ಹೌಸಸ್ಗೆ ಒಂದು 60,000 ರೆಂಟ್ ಬರುತ್ತೆ. ಸೊ ಆ ಥರ ರೆಂಟ್ ಕೂಡ ರೆಂಟಬಲ್ ಕೂಡ ಇದೆ. ಸೊ ಟೋಟಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ ಒಂದು 80,000 ಪಕ್ಕ ಬರುತ್ತೆ ಮನೆಗೆ. ಸೊ ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ ಏರಿಯಾ ಕೂಡ. ಇದು ಸೆಕೆಂಡ್ ಫ್ಲೋರ್ಗಿದು. ಸೊ ಇಲ್ಲೂ ಕೂಡ ನೋಡೋದು ಅಪ್ ಟು ರೂಪರ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ. ಸೇಮ್ ಪ್ಯಾಸೇಜ್ ಇರುತ್ತೆ. 6 ಫೀಟ್ ಕೊಟ್ಟಿದ್ದಾರೆ. ಮೇನ್ ಡೋರ್ ಕೂಡ ನೋಡ್ಬೋದು ಸೇಮ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಸೊ ಹಾಲ್ ಕೂಡ ನೋಡ್ಬೋದು. ಗ್ರಾನೈಟ್ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ಸೇಮ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿರುವಂಥದ್ದು. ಕಲರ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಮೇಲ್ಗಡೆ ಸೀಲಿಂಗ್ ಕೂಡ ಸೇಮ್ ಮಾಡಿದ್ದಾರೆ. ಸೊ TV ಮತ್ತು ಇದು ಪೂಜಾ ರೂಮು TV ಯೂನಿಟ್ ಕೂಡ ಅಷ್ಟೇ. ಫಸ್ಟ್ ಫ್ಲೋರ್ಗೆ ಸ್ಟೇ ಓನರ್ ತೊಗೊಳ್ಳೋರು ಇರೋಕ್ಕೋಸ್ಕರ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ ಅಷ್ಟೇ. ಸೊ ರಿಮೈನಿಂಗ್ ಎಲ್ಲ ಸೇಮ್ ವರ್ಕ್ ಪ್ರೊವೈಡ್ ಮಾಡಿದ್ದಾರೆ. TV ಯೂನಿಟ್, ಪೂಜಾ ರೂಮು. ಸೊ ಮೇಲ್ಗಡೆ ಸೀಲಿಂಗ್ ಕೂಡ ನೋಡ್ಬೋದು. UPVC ಸೀಲಿಂಗ್ ಪ್ಲಸ್ ನಾರ್ಮಲ್ ಸೀಲಿಂಗ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಡೈನಿಂಗ್ ಹಾಲ್ ಕಮ್ ಕಿಚನ್ ಎರಡು ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅಷ್ಟೇ 10mm ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರು. ವಿತ್ ವುಡನ್ ಬಾಸ್ಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಮಿಡ್ ಯೂನಿಟು ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ಅಟ್ಯಾಚ್ ಆಗಿ ಒಂದು ಯುಟಿಲಿಟಿ ಕೂಡ ಇದೆ. ಅದಕ್ಕೂ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ ನೀಟಾಗಿ. ಇದರಲ್ಲೂ ಅಷ್ಟೇ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ.
ಸೊ ಈ ಕಡೆ ಇದು ಮಾಸ್ಟರ್ ಬೆಡ್ರೂಮ್ ಇದು ಸೇಮ್ ಸೈಜ್ ಇರುತ್ತೆ, 12x14 ಇದೆ ರೂಮ್ ಸೈಜ್ ಇದು. ಸೊ ಇದರಲ್ಲೂ ಅಷ್ಟೇ ವುಡನ್ ಕಲರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್, ಡ್ರೆಸ್ಸಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ, ಲಾಫ್ಟ್ ಮತ್ತು ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರೆಸ್ಟ್ ರೂಮ್ ಇದು, ಇದರಲ್ಲೂ ಅಷ್ಟೇ ರೂಫ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಅಪ್ ಟು 35 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಪ್ರೊವೈಡ್ ಮಾಡ್ತಾರೆ, ಸೆರಾ ಫಿಟ್ಟಿಂಗ್ಸ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಕೊಡ್ತಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು, ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡೆ ಬರುವಂಥದ್ದು. ಇದು ಕಾಮನ್ ರೂಮ್ ಇದು, ಸೇಮ್ ಸೈಜ್ ಇರುತ್ತೆ, 10x14 ಇದೆ ಇದು. ಇದರಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೀಲಿಂಗ್ ಲೈಟ್ಸು ಎಲ್ಲ ಅಷ್ಟೇ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ವಿಪ್ರೋ ಕಂಪ್ನಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ವೈರಿಂಗ್ ಎಲ್ಲ ಅಷ್ಟೇ ಫಿನೋಲೆಕ್ಸ್ ಕಂಪ್ನಿ ಯೂಸ್ ಮಾಡಿರೋದು, ವೈರಿಂಗ್ ಎಲ್ಲ ಅಷ್ಟೇ. ಸ್ವಿಚಸ್ ಎಲ್ಲ ಹೈಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಪೇಂಟ್ಸ್ ಎಲ್ಲ ಅಷ್ಟೇ ರಾಯಲ್ ಏಷಿಯನ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ, ಡ್ಯಾಂಪ್ ಪ್ರೂಫ್ದು ಔಟ್ಸೈಡು. ಇನ್ಸೈಡ್ ಬಂದುಬಿಟ್ಟು ಟ್ರ್ಯಾಕ್ಟರ್ ಶೈನ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ. ಇನ್ಸೈಡ್ ಎಲ್ಲನೂ ಏಷ್ಯನ್ ಪೇಂಟ್ ಟ್ರ್ಯಾಕ್ಟರ್ ಶೈನ್ ಅಂತ ಬರುತ್ತೆ, ಆ ಪೇಂಟ್ ಯೂಸ್ ಮಾಡಿದ್ದಾರೆ. ಸೊ ನೀಟಾಗೆಲ್ಲ ಕಂಪ್ಲೀಟ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡ್ತಾನೆ ಅಷ್ಟೇ, ಏನು ಪೆಂಡಿಂಗ್ ವರ್ಕ್ ಬಿಡೋದಿಲ್ಲ. ಸೊ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಈ 3rd ಫ್ಲೋರ್ ಇದು. ಸೊ ಇದು ಕೂಡ ಅಷ್ಟೇ ಸೇಮ್ 2 BHK ಇರುತ್ತೆ, ಏನು ಕೆಳಗಡೆ ನೋಡಿದ್ರಲ್ಲ ಅದೇ ಥರನೇ ಇದೆ ಇದು ಕೂಡ. ಬನ್ನಿ ಈಗ ಟೆರೆಸ್ ನೋಡೋಣ. ಸರೌಂಡಿಂಗಲ್ಲಿ ಯಾವ ಥರ ಡೆವಲಪ್ಮೆಂಟ್ಸ್ ಇರೋಲ್ಲ ತೋರಿಸ್ತೀನಿ ನಿಮಗೆ ಟೆರೆಸಲ್ಲಿ. ಚಿಲ್ಲು ಅಷ್ಟೇ ಟೆರೆಸ್ಗೆ ಹೋಗೋಕ್ಕೆ ಒಂದು ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ, ಐರನ್ ಮೆಟೀರಿಯಲ್ದು. ಸೊ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಟೆರೆಸ್ ಇದು, ಟೆರೆಸ್ ಎಲ್ಲ ಮಡ್ಡಿ ಹೇಳಿದ್ದಾರೆ ನೋಡ್ಬೋದು. ಸೊ ಇದಕ್ಕೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ. ಸೊ ಇಲ್ಲಿ 2 ಟ್ಯಾಂಕ್ ಕೊಟ್ಟಿದ್ದಾರೆ, ಈ 2 ಅಷ್ಟೇ 2000 ಲೀಟರ್ದು 2 ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಟೋರು ಇದು ಇಲ್ಲಿ ಬೇಕಾದರೆ ಸೇಫ್ಟಿ ಗ್ರಿಲ್ ಹಾಕ್ಕೊಂಡು ಇಲ್ಲೇ ಬೇಕಾದರೆ ವಾಷಿಂಗ್ ಮಿಷಿನೆಲ್ಲ ಇಟ್ಕೋಬೋದು. ಪಾಯಿಂಟು ಮತ್ತು ಎಲೆಕ್ಟ್ರಿಸಿಟಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಅದು ಇದ್ರ ಕಡೆ ಏನಾದರೂ ಸ್ಟೋರೇಜ್ಗಾದರೂ ಯುಟಿಲೈಸ್ ಮಾಡ್ಕೋಬೋದು. ಸೊ ನೋಡ್ಬೋದು ಸರೌಂಡಿಂಗ್ ಏರಿಯಲ್ಲ ತುಂಬ ಡೆವಲಪ್ ಆಗಿದೆ. ಸೊ ವೆಲ್ ಡೆವಲಪ್ಡ್ ಇದು. ಸೊ ಈಗೆಲ್ಲ ಪ್ರಾಪರ್ಟಿ ಜೂಮ್ ಮಾಡಿ ತೋರಿಸಿನಿ. ಸೊ ನೋಡಿದ್ನಲ್ಲ ಮನೆ ಬ್ಯಾಕ್ ಸೈಡ್ ಇದನ್ನೆಲ್ಲ ತುಂಬ ಗ್ರೀನರಿ ಇದೆ, ಮನೆ ಬ್ಯಾಕ್ ಸೈಡ್ ಇದೆ. ಅಲ್ಲೇನು ಲಾಂಗ್ ಬ್ಯಾಕ್ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗ್ ಬಂದ್ಬಿಟ್ಟು ಅದು ಫಿಲಿಪ್ಸ್, ಅದು ವೆಂಕಟಾಲ ಹತ್ರ ಬರುತ್ತೆ, ನಿಯರ್ ಯಲಂಕ ಕೋಗ್ಲು ಸಿಗ್ನಲ್ ಹತ್ರ. ಜಸ್ಟ್ ಅಲ್ಲಿಂದ ಇಲ್ಲಿಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಮತ್ತು ಅದ್ರ ಪಕ್ಕದಲ್ಲಿ ಸರ್ನಾರ್ ಇದೆ, ನಾರ್ತ್ ಗೇಟ್ ಅಂತ ಹೇಳ್ಬಿಟ್ಟು, ಇನ್ಫೋಸಿಸ್ ಸರ್ನಾರ್ ಅಂತ ಹೇಳ್ಬಿಟ್ಟು ಟೆಕ್ ಕಂಪ್ನಿ ಅದು. ಮತ್ತು ಇನ್ನೊಂದು ಕಾಣಿಸ್ತಿದೆ ಅಲ್ಲಿ ಬಂದುಬಿಟ್ಟು ಸಲಾರ್ಪುರ ಟೆಕ್ ಪಾರ್ಕ್ ಅದು ಮೆಟ್ರೋ ಸ್ಟೇಷನ್ ಅಲ್ಲಿರೋದು. ಮತ್ತು ಕೋಗ್ಲುವಲ್ಲಿ ಕೂಡ ಇದೆ ಮೆಟ್ರೋ ಸ್ಟೇಷನ್ ಇದಕ್ಕೆ. ಸೊ ಅಲ್ಲಿ ರೆಡ್ ಬಿಲ್ಡಿಂಗ್ ಬಂದುಬಿಟ್ಟು ಸ್ಕೂಲ್, ಅದು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್, ಅದು ಸ್ಕೂಲ್ ನೇಮ್ ಐಡಿಯಾ ಇಲ್ಲ. ಸೊ ನಾನು ಕಾಮೆಂಟಲ್ಲಿ ಹೇಳ್ತೀನಿ ಯಾವ ಸ್ಕೂಲ್ ಅಂತ. ಸೊ ಅಲ್ಲಿ ಲಾಂಗ್ ಕಾಣಿಸ್ತಾ ಇರೋದು ಮಾನ್ಯತೆ ಟೆಕ್ ಪಾರ್ಕು. ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಮಾನ್ಯತೆ ಟೆಕ್ ಪಾರ್ಕಿಗೆ. ಸೊ ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸ್ ಇದು. ಸೊ ಪ್ರಾಪರ್ಟಿ ಬಂದುಬಿಟ್ಟು DC ಕನ್ವರ್ಷನ್ ಆಗಿದೆ, BBMP. ಸೊ ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅದು ಬಂದುಬಿಟ್ಟು ಕೋಗ್ಲು ಮೇನ್ ರೋಡ್ ಅದು. ಅದ್ರ ಪಕ್ಕದಲ್ಲಿ NPS ಸ್ಕೂಲ್ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಇದಕ್ಕೆ ಜಸ್ಟ್ ವಾಕ್ಯಬಲ್ಲೇ ಇರುತ್ತೆ ಸ್ಕೂಲ್ ಕೂಡ. ಸೊ ಇದು ಪ್ರಾಪರ್ಟಿ ಬಂದುಬಿಟ್ಟು DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು, ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70% ಲೋನ್ ಕೂಡ ಸಿಗುತ್ತೆ ನಮಗಿದು. ಸೊ ಲೋನ್ಸ್ ಬಂದುಬಿಟ್ಟು LIC, ಕ್ಯಾನ್ ಫಿನಾನ್ಸು, ICICI, HDFC, ಆಕ್ಸಿಸ್ ಬ್ಯಾಂಕು, ಈ ಥರ ಮೇಜರ್ ಬ್ಯಾಂಕ್ಸಲ್ಲಿ 70% ಲೋನ್ ಕೂಡ ಸಿಗುತ್ತೆ. ಸೊ ಪ್ರೈಸ್ ಬಂದುಬಿಟ್ಟು 2,50,00,000 ಹೇಳ್ತಿದ್ದಾರೆ, 2,50,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಲೊಕೇಶನ್ ಬಂದುಬಿಟ್ಟು ಕೋಗ್ಲು ಟು ಅಗ್ರಹಾರ ಮೇನ್ ರೋಡಲ್ಲಿ ಬರುತ್ತೆ ಇದು, ನಿಯರ್ ಕೋಗ್ಲು ಸಿಗ್ನಲ್ ಹತ್ರ ಬರುತ್ತೆ. ಯಲಂಕಾಗೆ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ, ಕೋಗ್ಲು ಸಿಗ್ನಲ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ಮಾನ್ಯತೆ ಟೆಕ್ ಪಾರ್ಕ್ಗೆ 6 ಕಿಲೋಮೀಟರ್ಸ್ ಆಗುತ್ತೆ, ಹೆಬ್ಬಾಳಕ್ಕೆ 10 ಕಿಲೋಮೀಟರ್ಸ್ ಆಗುತ್ತೆ, ಮೇಸ್ಟಿಕ್ಕೆ 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಥರ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇದೆ ಪ್ರಾಪರ್ಟಿ ಬಂದ್ಬಿಟ್ಟು. ಸರೌಂಡಿಂಗ್ ಬಂದ್ಬಿಟ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸ್ಕೂಲ್ಸ್ ಬಂದ್ಬಿಟ್ಟು ಪಕ್ಕದಲ್ಲಿ NPS ಸ್ಕೂಲ್ ಇದೆ, ಮತ್ತು ಲಿಟಲ್ ಬರ್ಡ್ ಸ್ಕೂಲ್ ಅಂತ ಇದೆ, ಆಮೇಲೆ ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ವಿದ್ಯಾಶಿಲ್ಪಿ ಅಕಾಡೆಮಿ ಅಂತಿದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಆಕ್ಸ್ಫೋರ್ಡ್ ಸ್ಕೂಲ್ ಇದೆ. ಈ ಥರ ಒಳ್ಳೆ ಸ್ಕೂಲ್ಸ್ ಇದೆ. ಸರೌಂಡಿಂಗಲ್ಲಿ ಕಾಲೇಜಸ್ ಕೂಡ ಅಷ್ಟೇ. ಸೊ ಟಾಪ್ ಕಾಲೇಜಸ್ ಕೂಡ ಇದೆ ಸರೌಂಡಿಂಗ್ ಕೂಡ. ಮತ್ತು ಸರೌಂಡಿಂಗಲ್ಲಿ ಒಳ್ಳೆ ಟೆಕ್ ಕಂಪ್ನೀಸ್ ಕೂಡ ಇದೆ. ಸೊ ಅದರಿಂದ ರೆಂಟಲ್ಗೂ ಒಳ್ಳೆ ಡಿಮ್ಯಾಂಡ್ ಇರುತ್ತೆ, ಬೇಗ ರೆಂಟಲ್ ಕೂಡ ಫಿಲ್ ಆಗುತ್ತೆ. ಸೊ ಒಳ್ಳೆ ರೆಂಟಲ್ ಕೂಡ ಬರುತ್ತೆ ಮನೆಗಿದು. ಸೊ ಇಷ್ಟಿದು ಪ್ರಾಪರ್ಟಿ ಡೀಟೇಲ್ಸ್ ಇದು. ರಿಮೈನಿಂಗ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿದೆ. ಏನಾದರೂ ವಿಸಿಟ್ ಮಾಡಬೇಕಾದ್ರೆ ಕಾಲ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ, ಏನು ಡೌಟ್ಸ್ ಇದ್ದರೆ ಕಾಲ್ ಮಾಡ್ಬೋದು ನೀವು. ಸೊ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್. ಮರಿದಿರ ಲೈಕ್ ಮಾಡಿ.